ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷದಿಂದ ಇರಬೇಕಾಗಿದ್ದ ಜೋಡಿ ಸಾವಿನ ಮನೆ ಸೇರಿದೆ. ಬದುಕಿ ಬಾಳಬೇಕಿದ್ದ ಗಾನವಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆಕೆಯ ಹಿಂದೆಯೇ ಪತಿಯಾದ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾದ್ರು. ಬೆಂಗಳೂರಿನ ಅವರ ನಿವಾಸಕ್ಕೆ ಮೃತ ಸೂರಜ್ನ ಪಾರ್ಥಿವ ಶರೀರ ಬಂದಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಆ ದಿನ ಹನಿಮೂನ್ನಲ್ಲಿ ಅವರಿಬ್ಬರ ನಡುವೆ ನಡೆದಿದ್ದೇನು? ಗಾನವಿ ಕುಟುಂಬಸ್ಥರ ವಿರುದ್ಧವೇ ಸಾಲು ಸಾಲು ಆರೋಪಗಳು. ಒಂದು ಮದುವೆ, ಎರಡು ಸಾವು. ತಪ್ಪು ಯಾರದ್ದು? ಆತ್ಮಹತ್ಯೆ ನಂತರ ಗಾನವಿ ಕುಟುಂಬಸ್ಥರು ಮೃತ ಸೂರಜ್ ಹಾಗೂ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದರು. ಇದರಿಂದ ಕಂಗಾಲಾಗಿ ಹೆದರಿದ್ದ ಸೂರಜ್ ಹಾಗೂ ಅವನ ತಾಯಿ ಮಹಾರಾಷ್ಟ್ರದ ರಾಯಲ್ ವಿಲ್ಲಾದಲ್ಲಿ ವಾಸ್ತವ್ಯ ಹೂಡಿದ್ರು. ಅದೇನಾಯ್ತೋ ಏನೋ, ಇದ್ದಕ್ಕಿದ್ದ ಹಾಗೆ ಇಬ್ಬರು ನೇಣಿಗೆ ಕೊರಳೊಡ್ಡಿದ್ದಾರೆ. ಅದರಲ್ಲಿ ಸೂರಜ್ ಸಾವನ್ನಪ್ಪಿದ್ದರೆ ಸೂರಜ್ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಮದುವೆಯಾದ ನಂತರ ಎರಡು ಜೀವಗಳು ಆತ್ಮಹತ್ಯೆ ಮಾಡಿಕೊಂಡಿವೆ. ಇಷ್ಟಕ್ಕೂ ಇದರಲ್ಲಿ ತಪ್ಪು ಯಾರದ್ದು ಅನ್ನೋದೇ ಇಂದಿಗೂ ಪ್ರಶ್ನಾರ್ಥಕವಾಗಿದೆ. ಇದರ ಮಧ್ಯೆ ಸೂರಜ್ ಮಾವ ಗೋಪಾಲ್ ಹೇಳೋದೇ ಬೇರೆ. ನಾನು ಸೂಚನೆ ಮಾಡಲ್ಲ, ಆದರೆ ಅವ್ರದ್ದೇ ತಪ್ಪಿದೆ. ಎಲ್ಲ ಹೇಳೋದ್ರಿಂದ ಅವ್ರದ್ದೇ ತಪ್ಪು. ಅದೆಲ್ಲ ಸುಳ್ಳು. ಸುಮ್ಮನೆ ಪುರುಷಾರ್ಥ ನಪುಂಸಕ ಅಂತ ಏನೋ ಹೇಳ್ತಾ ಇದ್ದಾರೆ. ಅವೆಲ್ಲ ಸುಳ್ಳು. ಇವರೇನು ಹೋಗಿ ನೋಡಿದ್ದಾರೆ ನಪುಂಸಕ ಅವನು ಇದ್ದಾರೆ ಅಂತ ಕೇಳಿದೆ. ಅವ್ನು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅಲ್ಲಿ ಭಾಳ ಜನ ಅವ್ನು ಇರೋಷ್ಟು ಫ್ರೆಂಡ್ಸ್ ಯಾರು ಇಲ್ಲ. ಅಂಥ ಒಳ್ಳೆ ಹುಡುಗ ಅವನು. ಅವ್ರಿಗಿನೂ ಅವನು ಒಳ್ಳೆಯ ಥರನೇ ಕಾಣ್ದು. ಆದ್ದರಿಂದ ನಮ್ಮ ತಂಗಿ ಹೋಗಿ ಮದುವೆ ಮಾಡ್ಕೊಂಡು ಬಂದು ನಾವು ಕೂಡ ಸುಮಾರು ಭಾಳ ಚೆನ್ನಾಗೇ ಮದುವೆ ಮಾಡಿದ್ರು. ಅವ್ರಿಗಿಂತ ನಾವೇ ಚೆನ್ನಾಗಿ ಮದುವೆ ಮಾಡಿರೋದು. ಹೌದು, ಆತ ನಪುಂಸಕನಲ್ಲ. ಇವರೇನು ಹೋಗಿ ನೋಡಿದ್ರಾ ಎಂದು ಸೂರಜ್ ಮಾವ ಗೋಪಾಲ್ ಪ್ರಶ್ನೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಸೋನೆಗಾಂವ್ನ ರಾಯಲ್ ವಿಲ್ಲಾದಲ್ಲಿ ಡಿಸೆಂಬರ್ 25ನೇ ತಾರೀಕು ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇಂದು ಸೂರಜ್ನ ಪಾರ್ಥಿವ ಶರೀರ ಹುಟ್ಟೂರಾದ ಬೆಂಗಳೂರಿನ ವಿದ್ಯಾರಣ್ಯಪುರಂ ನಿವಾಸಕ್ಕೆ ಬಂದಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಣ ಮುಂದೆ ಬೆಳೆದಿದ್ದ ಮನೆ ಮಗ ಇಂದು ಶವವಾಗಿ ಮಲಗಿದ್ದಾನೆ. ಈ ಸುಖಕ್ಕ ನಾವು ಆತನಿಗೆ ಮದುವೆ ಮಾಡಿದ್ದು ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಇದರ ಮಧ್ಯೆ ತೋಟದಲ್ಲಿ ಕೆಲಸ ಮಾಡುವ ವೆಂಕಟೇಶ್ ಸೂರಜ್ ಬಗ್ಗೆ ಹೀಗೆ ಹೇಳಿದ್ದಾರೆ. ಇನ್ನೇನು ಅವ್ರ ಅಣ್ಣ ಅಷ್ಟೊಂದು ಇದಿಲ್ಲ ನಮಗೆ, ಅವ್ರ ಅಮ್ಮನ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಕಷ್ಟಕ್ಕೆ ಸುಖಕ್ಕೆ ಕಾಯ್ತಾ ಇದ್ದಿದ್ದು ಅವರೇನೆ. ಒಂದು ಆಸ್ಪತ್ರೆಗಾಗಲಿ, ಇನ್ನೊಂದಕ್ಕಾಗಲಿ, ಮತ್ತೊಂದಕ್ಕಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ಅವರೇ ನಮ್ಮನ್ನು ನೋಡ್ತಾ ಇದ್ದಿದ್ದು. ಮದುವೆಗೆಲ್ಲ ಹೋಗಿದ್ರಿ, ಬಟ್ಟೆ ಕೂಡ ಕೊಡಿಸಿದ್ದಾರೆ. 2 ಜೊತೆ ಬಟ್ಟೆ ನನಗೆ ತಕ್ಕೊಟ್ಟವ್ರೆ. ಮನೆಯಲ್ಲೇ ಐತೆ ಸರ್, ಹಿಂಗೆ ಮಾಡ್ತಾರೆ ಅಂತೇಳಿ ಮೊನ್ನೆ ಫೋನ್ ಮಾಡಿದ್ದೆ. ನಾನು ಶ್ರೀಲಂಕದಲ್ಲಿದ್ದೀನಿ ವೆಂಕಟಪ್ಪ, 25ನೇ ತಾರೀಕು ಬರ್ತೀನಿ ಅಂತ ಹೇಳಿದರು. ಫೋನ್ ಮಾಡಬೇಡ ವೆಂಕಟಪ್ಪ, ಶ್ರೀಲಂಕನ್ ಮುನ್ಕ್ ಹೋಗಿದ್ದೀನಿ, ಕರೆನ್ಸಿ ಜಾಸ್ತಿ ಕಟ್ಟಾಗ್ತದೆ ನಿಮ್ಮ ಫೋನಲ್ಲಿ, ನಾನು 25ನೇ ತಾರೀಕು ತೋಟಕ್ಕೆ ಬರ್ತೀನಿ. ಒಟ್ಟಾರೆ ಬದುಕೆ ಬಾಳಬೇಕಿದ್ದ ಸೂರಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಪ್ಪು ಮಾಡಿಲ್ಲದಿದ್ದರೆ ಕಾನೂನು ರೀತಿಯ ಹೋರಾಟ ನಡೆಸಬಹುದಿತ್ತು. ಹೀಗೆ ಆತ್ಮಹತ್ಯೆಗೆ ಶರಣಾಗುವ ಯೋಚನೆ ಮಾಡಬಾರದಿತ್ತು ಅನ್ನೋದೇ ಎಲ್ಲರ ಅಭಿಪ್ರಾಯ. ಇದರ ಮಧ್ಯೆ ಪೊಲೀಸರು ಸಾವಿಗೆ ನಿಖರ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದಾರೆ. ತನಿಖೆ ನಂತರವೇ ಇಬ್ಬರ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.